ಸಹನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಚನದ ಹೆಸರು ಶಿವ ಯಾವುದರ ಪ್ರಿಯ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋಡಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಾವಾರ್ಥ: ದೇವರನ್ನು ತಲುಪಲು ಕೇವಲ ಸಂಗೀತ, ಶಾಸ್ತ್ರಜ್ಞಾನ ಅಥವಾ ವೇದ ಪಾಂಡಿತ್ಯ ಸಾಕಾಗುವುದಿಲ್ಲ. ಅಹಂಕಾರವಿಲ್ಲದ ನಿಜವಾದ ಭಕ್ತಿ ಇದ್ದಾಗ ಮಾತ್ರ ದೇವರ ಕೃಪೆ ದೊರೆಯುತ್ತದೆ. ಇದೇ ಬಸವಣ್ಣನವರು ಈ ವಚನದಲ್ಲಿ ನೀಡಿರುವ ಸಂದೇಶ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸುಭದ್ರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಚನದ ಹೆಸರು ದೇವರಿಗೆ ಶರಣಾಗುವಿಕೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ. ಹಾಲಲದ್ದು ನೀರಲೆ ಲದ್ದು. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅದಿತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ವಚನ ಹೇಳುತ್ತಿದ್ದೇನೆ. ವಚನದ ಹೆಸರು ಯಾರಾದರೂ ಸ್ತುತಿ ನಿಂದನೆ ಮಾಡಿದರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಳೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರಸಲೆಗಳಿಗಂಜಿದಳೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಜಗಕ್ಕೆ ನಾಚಿದಳೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ವಚನವನ್ನು ಬರೆದವರು ಅಕ್ಕ ಮಹಾದೇವಿ. ಇದರ ಅರ್ಥ ಬದುಕಿನಲ್ಲಿ ಸಮಾಧಾನ ಅಥವಾ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ ಎಂದು ಅಕ್ಕ ಮಹಾದೇವಿಯವರು ಈ ವಚನದ ಮೂಲಕ ವಿವರಿಸಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ತನ್ನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ವಚನ ಹೇಳುತ್ತಿದ್ದೇನೆ. ವಚನ: ಕೆಲವಂ ಬಲ್ಲವರಿಂದ ಕಟ್ಟು, ಕೆಲವಂ ಅಲ್ಪವರಿಂದ ಕಂಡು, ಮತ್ತೆ ಹಲವಂ ತಾನೇ ಸ್ವತಃ ಮಾಡಿ ತಿಳಿಯಂದ ಸರ್ವಜ್ಞ. ಅರ್ಥ: ಕೆಲವು ವಿಷಯಗಳನ್ನು ಬಲ್ಲವರಿಂದ ತಿಳಿದು, ಕೆಲವನ್ನು ಆಚರಿಸುವವರನ್ನು ನೋಡಿ, ಇನ್ನು ಕೆಲವನ್ನು ಸ್ವಬುದ್ಧಿಯಿಂದ ಗಮನಿಸುತ್ತಾ ಕಲಿಯಬೇಕು. ಆಗ ಮನುಷ್ಯ ಬುದ್ಧಿವಂತನಾಗುತ್ತಾನೆ. ಸರ್ವಜ್ಞ. ಧನ್ಯವಾದಗಳು. ನನ್ನ ಹೆಸರು ನಿತಿನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಷಣ್ಮುಖ ಸ್ವಾಮಿಯವರ ವಚನವನ್ನು ಹೇಳುತ್ತಿದ್ದೇನೆ. ವಚನದ ಹೆಸರು ಶಿವಮಂತ್ರದ ಮಹಿಮೆ. ಶಿವಮಂತ್ರವನಗೆ ಕಾಮಧೇನುವಯ್ಯ, ಶಿವಮಂತ್ರವನಗೆ ಕಲ್ಪವೃಕ್ಷವಯ್ಯ, ಶಿವಮಂತ್ರವನಗೆ ಚಿಂತಾಮಣಿಯಯ್ಯ, ಶಿವಮಂತ್ರವನಗೆ ಪರುಷದ ಕಣಿಯಯ್ಯ, ಶಿವಮಂತ್ರವನಗೆ ಮಹಾಪ್ರಾಣ ಮೂಲಿಕೆಯ ಅಖಂಡೇಶ್ವರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೌಸಲ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ವಚನವನ್ನು ಹೇಳುತ್ತೇನೆ. ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯಾವಿದ್ಯೆಯನ್ನರಿತು ಜಗದ್ವೇದಿಯಾಗಬಲ್ಲಡೆ, ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಡಿಲ್ಲಿ ಪ್ರಿಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ. ಕಾಗೆ ಒಂದಗಳು ಕಂಡರೆ ಕಲಿಯದೆ ತನ್ನ ಬಳಗವನ್ನು, ಕೋಳಿ ಒಂದು ಕುಡುಕ ಕಂಡರೆ ಕೂಗಿ ಕಲಿಯದೆ ತನ್ನ ಕುಲವನ್ನೆಲ್ಲವ. ಶಿವ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯ ಕಡೆಯಿಂದ ಕರಗಟ್ಟ. ಕೂಡಲ ಸಂಗಮ ದೇವ ಬಸವಣ್ಣ. ಭಾವಾರ್ಥ: ಪಶು ಪಕ್ಷಿಗಳು ಕೂಡ ತಮಗೆ ಸಿಕ್ಕ ಆಹಾರವನ್ನು ತಮ್ಮವರೊಂದಿಗೆ ಹಂಚಿಕೊಳ್ಳುತ್ತಾರೆ. ಆದರೆ ಬುದ್ಧಿವಂತನಾದ ಮನುಷ್ಯ ಇತರರ ಕಷ್ಟ ಸುಖಗಳಿಗೆ ಸ್ಪಂದಿಸದೆ, ತನ್ನವರನ್ನು ಪ್ರೀತಿಸದೆ ಸ್ವಾರ್ಥಿಯಾಗಿದ್ದಾನೆ. ಇದು ಸಲ್ಲದು. ಶೇರಿಂಗ್ ಈಸ್ ಕೇರಿಂಗ್.
ಹಂಚಿಕೊಳ್ಳುವುದೇ ನಿಜವಾದ ಭಕ್ತಿ ಮತ್ತು ಮಾನವೀಯತೆ ಎಂಬ ಸಂದೇಶವನ್ನು ಈ ವಚನ ಸಾರುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ವೈಶಾಲಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ವಚನವನ್ನು ಹೇಳುತ್ತಿದ್ದೇನೆ. ವಚನದ ಹೆಸರು ಸಾಮಾಜಿಕ ಸಾಮರಸ್ಯ ವೃದ್ಧಿ. ಇವನಾರವ ಇವನಾರವ ಇವನಾರವನೆಂದನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆನ್ನಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದನಿಸಯ್ಯ. ಇವನಾರವ ಇವನಾರವ ಇವನಾರವನೆಂದನಿಸಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದನಿಸಯ್ಯ. ಧನ್ಯವಾದಗಳು. ನನ್ನ ಹೆಸರು ಶಿರ್ಷಿಕಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಬೆಳಗ್ಗೆ ಹಸಿಯಿಂದ ಎದ್ದಾಗ ಎಂಬ ವಚನವನ್ನು ಹೇಳುತ್ತೇನೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿದೆ ಕೂಡಲ ಸಂಗಮ ದೇವ ಬಸವಣ್ಣ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಭೂಮಿಕಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ. ವಚನದ ಹೆಸರು ನೀನು ಎಷ್ಟು ವರ್ಷ ಬದುಕಬೇಕು ಎಂದಾಗ. ಲೇಸರಿಸಿಕೊಂಡು 5 ದಿವಸ ಬದುಕಿದ್ದರೇನು, ಲೇಸರಿಸಿಕೊಂಡು 4 ದಿವಸ ಬದುಕಿದ್ದರೇನು, ಲೇಸರಿಸಿಕೊಂಡು 3 ದಿವಸ ಬದುಕಿದ್ದರೇನು, ಲೇಸರಿಸಿಕೊಂಡು 2 ದಿವಸ ಬದುಕಿದ್ದರೇನು. ಜೀವಿತಂ ಶಿವಭಕ್ತನ ವರಂ ಪಂಚ ದಿನಾನಿಚ ರಾಜಕಲ್ಪ ಸಹಸ್ರಾಣಿ ಭಕ್ತಿಹೀನಸ್ಯ ಶಾಂಕರಿ ಎಂಬುದಾಗಿ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸರಿಸಿಕೊಂಡು 1 ದಿವಸ ಬದುಕಿದರೇನು. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಛಾಯಾ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ. ವಚನದ ಹೆಸರು ನಮ್ಮ ಅಂತರಂಗ ಶುದ್ಧಿಯಾಗುವ ಬಗ್ಗೆ. ಲೋಕದ ಡೊಂಕ ನೀವೇಗೆ ತಿದ್ದುವಿರಿ, ಲೋಕದ ಡೊಂಕ ನೀವೇಗೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವರು ಮೆಚ್ಚು ಕೂಡಲ ಸಂಗಮ ದೇವ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅನುಷಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಸರ್ವಜ್ಞವರ ವಚನಗಳನ್ನು ಹೇಳುತ್ತಿದ್ದೇನೆ. ಆ ದೇವ ಈ ದೇವ ಮಹಾದೇವನೆನ್ನ ಬೇಡ, ಆ ದೇವರ ದೇವ ಭುವನನಾದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ಅರ್ಥ, ಆ ದೇವನು ಹೆಚ್ಚಿನವನು, ಈ ದೇವನು ಹೆಚ್ಚಿನವನು, ಮಹಾದೇವನು ಹೆಚ್ಚಿನವನೆಂದು ಅನ್ನಬೇಡ. ಜಗತ್ತಿನ ಪ್ರಾಣಿಗಳ ಹಿತವನ್ನು ಕೋರುವವನೇ ಎಲ್ಲರಿಗಿಂತಲೂ ಹೆಚ್ಚಿನವನೆಂದು ತಿಳಿದುಕೋ. ಧನ್ಯವಾದಗಳು. ನನ್ನ ಹೆಸರು ಖುಷಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಚನ ಹೇಳುತ್ತೇನೆ. ವಚನ ಹೆಸರು ನೀರು ಕಂಡಲ್ಲಿ ಮುಳುಗುವರಯ್ಯ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರಣ, ಮುಚ್ಚಿದವರು ನಿಮ್ಮ ನೆತ್ತ ಬಂದರು ಕೂಡಲ ಸಂಗಮದೇವ. ಇದರ ಭಾವ ಅರ್ಥ, ಎಲ್ಲಿ ನೀರು ಕಾಣುತ್ತದೋ ಅಲ್ಲಿ ಜನರು ಮುಳುಗೆದ್ದು ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ. ಎಲ್ಲಿ ಮರ ಕಾಣುತ್ತದೋ ಆ ಮರವನ್ನು ಸುತ್ತಿ ಆ ಮರದಲ್ಲಿ ದೇವರು ಇರುವನೆಂಬ ಭಾವನೆಯನ್ನು ತೋರಿಸುತ್ತಾರೆ. ಬತ್ತಿರುವ ನದಿಯನ್ನು ಮತ್ತು ಒಣಗಿರುವ ಮರವನ್ನು ಯಾರೂ ಸಹ ತಿರುಗಿ ನೋಡುವುದಿಲ್ಲ. ಮುಚ್ಚಿದವರು ನಿಮ್ಮ ನೆತ್ತ ಬಂದರು ಕೂಡಲ ಸಂಗಮದೇವ. ಧನ್ಯವಾದ. ನನ್ನ ಹೆಸರು ಜೀವಿತ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಚನ ಹೇಳುತ್ತೇನೆ. ಕೊಲಬೇಡ ಕೊಲಬೇಡ ಉಸಿರ ಮುಡಿಯಲು ಬೇಡ, ಮುನ್ನಿಯ ಬೇಡ ಅಂತೆಲಿಗೆ ಅಸಹ್ಯ ಪಡಬೇಡ, ತನ್ನ ಮನ್ನಿಸಬೇಡ ತೀರ ಹರಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಕೂಡಲ ಸಂಗಮ ದೇವ. ಧನ್ಯವಾದಗಳು. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಹಾಸ್ಯ,
ಅಯ್ಯ ಕೂಡಲ ಚೆನ್ನ ಸಂಗಮ ದೇವ. ಭಾವಾರ್ಥ: ವಚನಗಾರರು ವಿಭೂತಿಯನ್ನು ಕೇವಲ ಹಣೆಗೆ ಧರಿಸುವಾಗ ಬೂದಿ ಎಂದು ಭಾವಿಸದೆ ಅದನ್ನು ಶಿವನ ಸಂಕೇತ ಎಂದು ಮನೆ ದೈವ, ಕುಲದೈವ ಮತ್ತು ಹಲವಾರು